अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्नो दत्त प्रचोदयात्। ओम परब्रह्म परमात्मने नमः। उत्पत्ति स्थिति प्रलयंकराय ब्रह्मा हरिहराय त्रिगुणात्मने सर्व कौतुकानि दर्शय दर्शय दत्तात्रेयाय मनो इच्छिता कामना कुरु कुरु स्वाहा। अवधूत चिंतन श्री गुरुदेव दत्त स्वामी महाराज की जय। ಎಲ್ಲ ಸ್ವಾಮಿ ಸಮರ್ಥರು ಮತ್ತೆ ದತ್ತಾತ್ರೇಯ ಮಹಾರಾಜರ ಭಕ್ತಾದಿಗಳಿಗೆ ನಿಮ್ಮ ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಬಹುಶಃ ಈ ಹೋಮದ ಬಗ್ಗೆ ತಿಳಿದುಕೊಂಡು ಸುಮಾರು ಜನ ಮಧ್ಯದಲ್ಲೇ ಜಾಯಿನ್ ಆಗಿ ತಮ್ಮ ಒಂದು ಪ್ರತಿಫಲವನ್ನ ಪಡೆದಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವನ ನಾನು ಸುಮಾರು ಅನುಭವಗಳಿದೆ. ಅದರಲ್ಲಿ ಕೂಡ ಈ ಒಂದು ಅದ್ಭುತವನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಮತ್ತೆ ಯಾರೇ ಕಷ್ಟದಲ್ಲಿದ್ರೂ ಕೂಡ ಅವರಿಗೆ ಈ ಒಂದು ವಿಡಿಯೋನ ಸೆಂಡ್ ಮಾಡಿ. ಓಕೆ, ಏನಪ್ಪ ಇವತ್ತಿನ ಒಂದು ಅದ್ಭುತ ವಿಡಿಯೋ ಅಂತಂದ್ರೆ, ದಯಮಾಡಿ ಭಕ್ತಾದಿಗಳಿಗೆ ಬೇಜಾರು ಮಾಡ್ಕೋಬೇಡಿ. ಸೆಂಟ್ರಲ್ಲಿ ಫೋನ್ ಬಂದಾಗ ವಿಡಿಯೋ ಕಟ್ ಆಗುತ್ತೆ, ಅನ್ಯಥಾ ಭಾವಿಸ್ಬೇಡಿ. ಓಕೆ, ಇವತ್ತು ನಾನು ತೆಗೆದುಕೊಂಡು ಬಂದಿರತಕ್ಕಂಥ ಒಂದು ಅನುಭವ ಏನಪ್ಪಾ ಅಂತಂದ್ರೆ, ನಮ್ಮ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ಸ್ವಾಮಿ ಸಮರ್ಥರ ಸೇವೆಗೆ ಆಕಸ್ಮಿಕವಾಗಿ ಒಬ್ರು ಭಕ್ತರು ಬರ್ತಾರೆ. ಅವರನ್ನ ಪೂಜಾ ಅನ್ನೋ ಒಬ್ಬ ನಮ್ಮ ಯೂಟ್ಯೂಬ್ ವ್ಯೂವರ್ಸು ನಮ್ಮ ಹತ್ರ ಕರ್ಕೊಂಡು ಬರ್ತಾರೆ. ಅವರ ಪರಿಸ್ಥಿತಿ ಹೋಮದಕ್ಕಿಂತ ಮುಂಚಿತವಾಗಿ ತುಂಬಾ ಅಂದ್ರೆ ತುಂಬಾ ಕಷ್ಟ ಅಂತಂದ್ರೆ ದುಡ್ಡಿಗೆ ಯಾವುದೇ ತರಹದ ಅವ್ರು ಕೊಡ್ತಾ ಇರಲಿಲ್ಲ. ಆದ್ರೆ ಕ್ಯಾನ್ಸರ್ ಅನ್ನೋ ಒಂದು ಗಂಟು ಅವರ ಹೊಟ್ಟೆಯಲ್ಲಿ ಮಳೆಲಾಡ್ತಾ ಇತ್ತು. ಯಾವ ತರ ಅವ್ರಿಗೆ ನೋವಿತ್ತು ಅಂದ್ರೆ ಅಷ್ಟೊಂದು ಭಯಂಕರವಾಗಿರ್ತಕ್ಕಂಥ ನೋವಿತ್ತು. ನಮಗೆ ಪೂಜಾ ಅವ್ರು ಫೋನ್ ಮಾಡಿ, ಇಲ್ಲ ಸಂತೋಷನ, ಈ ತರ ಒಬ್ರಿಗೆ ಸಮಸ್ಯೆ ಇದೆ, ಸೊ ಇದನ್ನ ಏನ್ ಮಾಡೋದು? ನಾನಂದೆ ಆಯ್ತಮ್ಮ, ಪ್ರಶ್ನೆ ಹಾಕ್ಸೋಣ ಮಹಾರಾಜರ ಹತ್ರ ಅಂತ ಹೇಳಿ ಮಹಾರಾಜರ ಹತ್ರ ಪ್ರಶ್ನೆ ಹಾಕ್ಸಿದ್ವಿ. ಬಂದಿರತಕ್ಕಂಥ ಉತ್ತರ ಹೋಮ ಮತ್ತೆ ದತ್ತಾತ್ರೇಯ ಮಹಾರಾಜರ ಒಂದು ಪಾರಾಯಣ, ಸ್ವಾಮಿ ಚರಿತ್ರೆಯ ಒಂದು ಪಠಣ. ಇದು ಇಲ್ಲಿ ಏನ್ ಮುಖ್ಯವಾಗಿದೆಯಪ್ಪ ಅಂತಂದ್ರೆ, ಅವ್ರ ಯಜಮಾನರಿಗೆ ಓದಕ್ ಬರುತ್ತೆ, ಅವರ ಧರ್ಮ ಪತ್ನಿಗೆ ಓದಕ್ ಬರಲ್ಲ. ಇದೊಂದು ದೊಡ್ಡ ಸಮಸ್ಯೆ. ಆವಾಗ ಅವ್ರು ಇಬ್ರು ಕೂಡ ಅಂದ್ರೆ ನೋಡಿ, ಇಲ್ಲಿ ನೀವು ಏನೂ ಮಾಡಕ್ ಸಾಧ್ಯ ಇಲ್ಲ, ಎಲ್ಲ ಸ್ವಾಮಿಯ ಚಿತ್ತಾನೆ. ಒಂದು ವಿಡಿಯೋ ಇರ್ಲಿ, ಏನೇ ಇರ್ಲಿ, ಈಗ ಒತ್ತು ಸ್ವಾಮಿ ಸಮರ್ಥರ ಅಥವಾ ದತ್ತ ಮಹಾರಾಜರ ದಾರಿಯಲ್ಲಿ ನೀವು ಬರ್ತೀರಪ್ಪ ಅಂತಂದ್ರೆ ಅದು 100% ಅದು ಸ್ವಾಮಿಯ ಚಿತ್ತಾನೆ, ಅದರಲ್ಲಿ ಅನ್ಯತಾ ಬೇರೆ ಮಾತೇ ಇಲ್ಲ. ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಪೂಜಾ ಅವರು ನಮ್ಗೆ ಫೋನ್ ಮಾಡ್ತಾರೆ, ಅವ್ರಿಗೆ ಆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ, ಮಾತಾಡ್ತಾರೆ. ಸುಮಾರು ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಆಗಿರ್ತಕ್ಕಂಥ ಅವರ ಒಂದು ವಿಚಾರಗೋಷ್ಠಿ ಸುಮಾರು 45 ನಿಮಿಷ ನಮಗೂ ಅವ್ರಿಗೂ ಡಿಸ್ಕಸ್ ಆಗುತ್ತೆ. ಡಿಸ್ಕಸ್ ಆದ್ಮೇಲೆ ಅವರಿಗೆ ನಾವು ಹೇಳ್ತೀವಿ ಏನಂತ, ನೀವು 7 ದಿನದ ಒಂದು ಗುರುಚರಿತ್ರೆ ಪಾರಾಯಣವನ್ನ ನೀವು ನಿಮ್ಮ ಯಜಮಾನರು ಸ್ಟಾರ್ಟ್ ಮಾಡ್ಲಿ. ನೀವೇನ್ ಮಾಡ್ತೀರಾ ಅಂತಂದ್ರೆ, ಒಂದು ಮೊಬೈಲ್ ಅನ್ನ ತಗೊಂಡು ಅದಕ್ಕೆ ಒಂದು ಹೆಡ್ಫೋನ್ ತಗೊಂಡು ಅದರಲ್ಲಿ ಈ ದತ್ತಾತ್ರೇಯ ಮಹಾರಾಜರ ಗುರುಚರಿತ್ರೆಯ ಒಂದು ಆ್ಯಪ್ ಇದೆ, ಅದನ್ನ ನೀವು ಕೇಳಿಸ್ಕೊಳ್ಳುವಾಗ ಕಣ್ಣು ಮುಚ್ಕೊಂಡು ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ದತ್ತಾತ್ರೇಯ ಬೀಜ ಮೂಲ ಶಕ್ತಿಯುತವಾಗಿರ್ತಕ್ಕಂಥ ಮಂತ್ರದ ಒಂದು ಪಠಣೆ ನೀವು ಮಾಡಿ ಅಂತ ನಾನು ಅವ್ರಿಗೆ ಹೇಳ್ತೀನಿ. ಆದ್ರೆ ಒಂದು ವಿಚಾರ ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಕೂತ್ಕೊಂಡು ಹೇಳೋದು ದೊಡ್ಡ ಮಾತಲ್ಲ, ಅದು ನಾನೇ ಇರ್ಲಿ, ನೀವೇ ಇರ್ಲಿ, ಮತ್ತೊಬ್ಬರೇ ಇರ್ಲಿ, ಆ ಹೇಳಿರ್ತಕ್ಕಂಥ ಮಾತನ್ನ ಸ್ವಾಮಿ ಸಮರ್ಥರು ದತ್ತ ಮಹಾರಾಜರು ಪಾಲಿಸ್ತೆ ಎಲ್ಲೋ ಒಬ್ಬ ಮೂಲೆಯಲ್ಲಿ ಕೂತ್ಕೊಂಡು ನನ್ನ ಬಗ್ಗೆ ಹೇಳ್ತಾನಪ್ಪ, ಅವನ ಬಾಯಲ್ಲಿ ಬರ್ತಕ್ಕಂಥ ಶಬ್ದಗಳು, ಒಂದು ವಾಕ್ಯಗಳು ಅದು ಈಡೇರಲಿ ಅಂತ ಹೇಳ್ತಾ ಅವ್ರ ಆಶೀರ್ವಾದ ಮಾಡೋದಿದೆಯಲ್ಲ, ಅದು ಪೂರ್ವ ಜನ್ಮದ ಸುಕೃತದ ಪುಣ್ಯದ ಫಲ. ಅದು ಇಷ್ಟು ದಿವಸ ಸೇವೆ ಮಾಡಿರ್ತಕ್ಕಂಥ ಒಂದು ಆಶೀರ್ವಾದ. ಸತ್ಯವಾಗೂ ಒಂದು ಅಕ್ಷರ ಕೂಡ ಅದು ನಮ್ಮದಲ್ಲ, ದತ್ತ ಮಹಾರಾಜರದು, ಸ್ವಾಮಿ ಸಮರ್ಥರದು, ಇಷ್ಟೇ. ಆದ್ರೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಸುಮಾರು 5 ದಿವಸ ಅವರು ಗಂಡ ಹೆಂಡತಿ ಸೇರಿ ಪಾರಾಯಣ ಮಾಡ್ತಾರೆ. 5 ದಿನದಲ್ಲಿ ಸುಮಾರು 2 ಸಾರಿ ಅವರಿಗೆ ದೀಪ ಶಾಂತಿ ಆಗುತ್ತೆ. ನನ್ಗೆ ಫೋನ್ ಮಾಡ್ತಾರೆ, ಸಂತೋಷನ ಇರತ್ತೆ, ನೀವು ತಲೆ ಕೆಡ್ಸ್ಕೋಬೇಡಿ, ಕಣ್ಣು ಮುಚ್ಚೋದು ಸೇವೆ ಮಾಡೋದು ಅಷ್ಟೇ ನಿಮ್ ಕೆಲಸ. ಬಟ್ ಇವತ್ತು ಬೆಳಗಿನ ಜಾವ ನನಗೆ ಫೋನ್ ಮಾಡ್ತಾರೆ ಅವರು ಸುಮಾರು ಒಂದು 8 ಗಂಟೆಗೆ, ಸಂತೋಷನ ಇವತ್ತು ಕೂಡ ದೀಪ ಶಾಂತಿ ಆಗಿದೆ,
ದೀಪ ಶಾಂತಿ ಆದ್ರೂ ಕೂಡ ನಮ್ಮ ದೇಹದ ಪರಿಸ್ಥಿತಿ ಮೊದಲಿನಕ್ಕಿಂತ ತುಂಬಾನೇ ಗುಣವಾಗಿದೆ. ನಾಂದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋದತ್ತ ಪ್ರಚೋದಯಾತ್ ಅನ್ನೋ ಒಂದು ಪವರ್ಫುಲ್ ಮಂತ್ರ ಇದೆಯಲ್ಲ, ಎಂತಹದೇ ಸಮಸ್ಯೆ, ಎಂತಹದೇ ರೋಗ, ಎಂತಹದೇ ಏನೇ ಬಂದರೂ ಕೂಡ ಅದನ್ನ ಎದುರಿಸುವಂತ ಅದ್ಭುತ ಶಕ್ತಿ ಆ ಒಂದು ಬೀಜ ಮಂತ್ರದಲ್ಲಿದೆ. ಸುಮ್ಮನೆ ಏನೋ ಹೇಳ್ಬಿಡ್ತೀವಿ ಅದಾಗ್ಬಿಡ್ತಿದೆಯಲ್ಲ, ಅವರು ಅಷ್ಟೇ ಮನಸ್ಸಿನಿಂದ, ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಭಕ್ತಿಯಿಂದ ಆ ದತ್ತ ಮಹಾರಾಜರ ಸೇವೆ ಮಾಡಿದ್ರೆ ಖಂಡಿತವಾಗಿಯೂ ದತ್ತ ಮಹಾರಾಜರು ಅವ್ರನ್ನ ಕೈ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ನಿನ್ಗೆ ಹೇಳ್ತೀನಿ ನಾನು, ಇದನ್ನ ಯಾಕೆ ಇವತ್ತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ನೀವು ಎಷ್ಟೋ ಜನಕ್ಕೆ ವಿಡಿಯೋ ಫಾರ್ವರ್ಡ್ ಮಾಡಿ, ಆದ್ರೆ ಅವರ ಹಣೆ ಬರಹ ಪೂರ್ವ ನಿಯೋಜಿತವಾಗಿರುತ್ತೆ. ಯೋಗ ಯೋಗ್ಯತೆ, ಯೋಗಾನು ಇರಬೇಕು, ದತ್ತ ಮಹಾರಾಜರನ್ನ ಪಡಿಬೇಕಂದ್ರೂ ಯೋಗ್ಯತೆನೂ ಇರಬೇಕು. ಸುಮ್ಮನೆ ಯಾವನನ್ನೋ ಕರ್ಕೊಂಡ್ ಬಂದು ನೀವು ದತ್ತ ಮಹಾರಾಜರ ಭಕ್ತರಾಗ್ಲೇ ಸಾಧ್ಯ ಇಲ್ಲ. ಯೋಗ ಯೋಗ್ಯತೆ, ಅವನ ಪೂರ್ವ ಜನ್ಮದಲ್ಲಿ ಯೋಗ ಇರಬೇಕು, ಈ ಜನ್ಮದಲ್ಲಿ ಆ ಯೋಗ್ಯತೆ ಇರಬೇಕು. ಅವನು ಎಷ್ಟೇ ಕಡು ಬಡತನದಲ್ಲಿರ್ಲಿ, ಎಷ್ಟೇ ದುಶ್ಚಟಕ್ಕೆ ಅವನು ಬಿದ್ದು ಒಳ್ಳಾಡ್ತಾ ಇರ್ಲಿ, ಆದ್ರೆ ದತ್ತ ಮಹಾರಾಜರ ಕೃಪಾಶೀರ್ವಾದ ಪೂರ್ವ ನಿಯೋಜಿತವಾಗಿದ್ರೆ ಅವನು ಖಂಡಿತವಾಗಿ ದತ್ತ ಮಹಾರಾಜರ ದಾರಿಯಲ್ಲಿ ಬಂದೇ ಬರ್ತಾನೆ. ಆಮೇಲೆ ಎಷ್ಟೇ ನಾವು ಅವರನ್ನ ಕರ್ಕೊಂಡ್ಬರ್ಬೇಕು, ದತ್ತ ಮಹಾರಾಜರ ಸೇವೆಯಲ್ಲಿ ನಿಲ್ಲಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಕೂಡ ಅಸಫಲವಾಗುತ್ತೆ ಅಂದ್ರೆ ಅದು ದತ್ತ ಮಹಾರಾಜರ ಕೃಪಾಶೀರ್ವಾದ. ಯಾಕಪ್ಪ ಅಂತಂದ್ರೆ ಮಹಾರಾಜರಿಗೆ ಇಷ್ಟ ಇಲ್ಲ ಅವನ್ನ ಕರೆಸ್ಕೊಳ್ಳೋದು. ಇಲ್ಲಿ ನೋಡಿ, ಪೂಜಾ ಅವರು ಒಂದು ನೇಮಕಾಂತಿತ ಅವರು ಬಂದಿರೋದು, ಅವ್ರಿಗೆ ತೋರಿಸಿರೋದು. ಬಟ್ ಇವತ್ತು ಗಂಡ ಹೆಂಡತಿ ಅವರು ನನಗೆ ಹೇಳ್ತಾರೆ ಅಂದ್ರೆ, ಸಂತೋಷಣ್ಣ, ನಮಗೆ ದತ್ತ ಮಹಾರಾಜರಾಗ್ಲಿ ಸ್ವಾಮಿ ಸಮರ್ಥರಾಗ್ಲಿ ನಮ್ಗೆ ಯಾರು ಗೊತ್ತಿಲ್ಲ, ನಾವು ನೀವ್ ಏನ್ ಹೇಳ್ತೀರಾ ಅದನ್ನ ಮಾಡ್ತಾ ಇದೀವಿ, ನಮ್ಮ ಪಾಲಿಗೆ ನೀವೇ ಮಹಾರಾಜರು. ನಾ ಅಂದೆ, ಯಪ್ಪ ಭಗವಂತ, ನಿಜವಾಗಿಯೂ ಈ ಮಾತು ನಿಮ್ ಕೈ ಮುಗಿತೀನಿ, ಯಾವತ್ತು ಯಾರು ಹೇಳ್ಬೇಡಿ, ನಾನು ಕೂಡ ನಿಮ್ಮಂತ ಸಾಮಾನ್ಯ ಮನುಷ್ಯ ಅಷ್ಟೇ. ಬಟ್ ನಿಮ್ಮ ಮನಸ್ಸಿನಲ್ಲಿ ಒಂದು ಗೌರವ ಇದೆ ಸಾಕು, ಆ ಗೌರವಕ್ಕೆ ನಾನು ಸದೈವವಾಗಿ ಚಿರಋಣಿ. ದೇಹದಲ್ಲಿ ಉಸಿರೋತನ ನಿಮ್ಮ ಸೇವೆ ನನ್ನ ಭಾಗ್ಯ, ನಿಮ್ಮ ಕಣ್ಣೀರು ಓಡಿಸೋದೆ ನನ್ನ ಮುಖ್ಯ ಧ್ಯೇಯ, ಇನ್ನೇನು ಇಲ್ಲ. ಅದರಲ್ಲಿ ಎಷ್ಟೇ, ಇವತ್ತು ನಾನು ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಒಬ್ಬರ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ಬೋದು, ಆ ಕಣ್ಣೀರನ್ನ ಒರೆಸುವಂತ ಶಕ್ತಿ ಇದೆಯಲ್ಲ, ಅದು ಸಾಧ್ಯನೇ ಇಲ್ಲ. ಅದು ಒಬ್ಬರ ಮನಸ್ಸಿಗೆ ನೋವು ಮಾಡಿ ಅವ್ರನ್ನ ಅಳಿಸ್ಬಹುದು ನೀವು, ಆದ್ರೆ ಆ ಅಳಿಸಿರ್ತಕ್ಕಂಥ ಕಣ್ಣೀರಿನ ಶಾಪ ನಿಮ್ಗೆ ತಟ್ಟದೆ ಹೋಗಲ್ಲ. ಅದೇ ಪುಣ್ಯ ಆ ಕಣ್ಣೀರನ್ನ ಒರೆಸಿ ದತ್ತ ಮಹಾರಾಜರ ಬಗ್ಗೆ ಹಿಂಗಿದೆ ಅಂತ ಒಂದು 4 ಜನಕ್ಕೆ ಹೇಳಿ ಆ ಒಂದು ಕರ್ಮ ನಿಮ್ಗೆ ತೊಳ್ಕೋಬಹುದು. ಸೊ ಇವರಿಗೆ ಕ್ಯಾನ್ಸರ್ ಇರ್ತಕ್ಕಂಥ ಒಂದು ಸಮಸ್ಯೆ ಅದು ಈಗ 5 ದಿವಸದಲ್ಲೇನೆ ಎಷ್ಟೋ ಕಂಟ್ರೋಲಿಗೆ ಬಂದಿದೆ. ಇವಾಗ ಎದ್ದು ಓಡಾಡ್ತಾ ಇದ್ದಾರೆ, ಆವಾಗ ಅವ್ರಿಗೆ ಎದ್ದು ಓಡಾಕ್ ಆಗ್ತಾ ಇರಲಿಲ್ಲ. ನಾನು ಅವ್ರಿಗೆ ಹೇಳಿದ್ದು ಒಂದೇ, ನೀವು ಹೆಡ್ಫೋನ್ ಹಾಕಿ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ಈ ಪವರ್ಫುಲ್ ಶಕ್ತಿಯುತವಾಗಿರ್ತಕ್ಕಂಥ ಮಂತ್ರವನ್ನ ಪಠನೆ ಮಾಡಿ. ಇಷ್ಟೇ ನಾನು ಅವ್ರಿಗೆ ಹೇಳಿರೋದು. ನೋಡಿ, ಈಗ ನಿನ್ನೆ ಒಬ್ರು ಯಾರೋ ನಮ್ಗೆ ಹೇಳ್ತಾರೆ, ಸುಮಾರು ಎಕ್ಸ್ಪೀರಿಯನ್ಸು ಈ ಹೋಮದ, ಎಷ್ಟು ಹೋಮದಿಂದ ಆಗಿರ್ತಕ್ಕಂಥ ಲಾಭಗಳು ಅಂತಂದ್ರೆ, ಅವರು ಈ ಹೋಮದಲ್ಲೂ ಕೂಡ ಅವ್ರ ಹೆಸರು ಬರ್ಸಿದ್ರು. ಇಲ್ಲ ಸಂತೋಷಣ, ನಿಮ್ಮ ಇಷ್ಟ, ಎಷ್ಟು ದಿವಸದಾದ್ರೂ ಮಾಡಿಸ್ಬೋದು. 48 ದಿವಸದ ಹೋಮವನ್ನ ಕೂಡ ಅವರು ಮಾಡಿಸ್ತಾ ಇದ್ದಾರೆ. ಮತ್ತೆ ಇವತ್ತು ವಾಪಸ್ ಅವ್ರಿಗೆ ಏನ್ ಹೇಳಿದ್ದೀನಿ ಅಂತಂದ್ರೆ, ನೀವು ನಿಮ್ಮ ಧರ್ಮಪತ್ನಿಯನ್ನ ಕರ್ಕೊಂಡು ಒಂದು 10ನೇ ತಾರೀಕು ಗುರು ಪೂರ್ಣಿಮೆ ವಿಶೇಷವಾಗಿರ್ತಕ್ಕಂಥ ದಿನ ಇದೆ, ಅವತ್ತಿನ ದಿನ ನೀವಿಲ್ಲಿ ಬನ್ನಿ. ಬಂದು ಅವತ್ತಿನ ದಿನ ಇಲ್ಲಿದ್ದು ಸೇವೆ ಮಾಡಿ, ಮಾರನೇ ದಿವಸ ಬೆಳಗಿನ ಜಾವ ದತ್ತ ಮಹಾರಾಜರ ಸ್ವಾಮಿ ಸಮರ್ಥರ ಸೇವೆ ಮಾಡಿ ನೀವು ನಿಮ್ಮ ಕುಟುಂಬ ಸಮೇತ ವಾಪಸ್ ಊರಿಗೆ ಹೋಗಿ. ನೋಡಿ, ಇವತ್ತು ಕಾರಣನೇ ಇಲ್ಲ ನಾನು ಅವ್ರಿಗೆ ಫೋನ್ ಮಾಡಕ್ಕೆ, ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೋನ್ ಮಾಡಿದೆ, ಏನೋ ಮಾತಿಗೆ ಮಾತು ಬೆಳೀತು. ಕೊನೆಗೆ ಅವ್ರು ಹೇಳಿದ್ರು, ಇಲ್ಲ ಸಂತೋಷಣ, ನಾವು ಖಂಡಿತವಾಗಿ ನಾವು ಗುರು ಪೂರ್ಣಿಮೆಗೆ ಬರ್ತೀವಿ, ನಮ್ಮ ಕೈಯಿಂದ ಆಗಿರ್ತಕ್ಕಂಥ ಸೇವೆ ಮಾಡ್ತೀವಿ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ, ಅವಧೂತ ಚಿಂತನ ಶ್ರೀ ಗುರುದೇವತ್ತ ಅಂತಂದ್ರೆ ಅವರನ್ನ ಯಾರು ನಂಬಿ ಬರ್ತಾರೋ ಅವ್ರ ಬಗ್ಗೆ ಚಿಂತನೆ ಮಾಡುವಂತ, ಭೂಮಿಯಲ್ಲಿ ಪ್ರಪಂಚದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಏಕೈಕ ಅದ್ಭುತ ಶಕ್ತಿ ದತ್ತ ಮಹಾರಾಜರು. ಸದಾ ಭಕ್ತರಿಗೋಸ್ಕರನೇ ಜೀವ ಮಿಡಿತಾ ಇರುತ್ತೆ ಮಹಾರಾಜರದು. ನನ್ನ ಭಕ್ತ ಏನ್ ಮಾಡ್ತಾ ಇದ್ದಾನೆ, ಅವನು ಯಾವ ಪಾಪ ಕರ್ಮದಿಂದ ಅವ್ರನ್ನ ತೊಳಿಬೇಕು, ಆದಷ್ಟು ಬೇಗ ಅವರನ್ನ ನಮ್ಮ ದಾರಿಗೆ ಹೇಳ್ಕೋಬೇಕು, ನಮ್ಮ ಕೃಪಾಶೀರ್ವಾದ ಅವ್ರಿಗೆ ಆಗ್ಬೇಕು, ಅವರ ಪೂರ್ವಾಪರ ಕರ್ಮಗಳನ್ನ ತೊಳೆದುಕೊಂಡೇ ಅವರು ದತ್ತ ಮಹಾರಾಜರ ಹತ್ರ ಬರ್ಬೇಕು. ಸುಮ್ನೆ ಹಿಂದೆ ಕರ್ಮದ ಮೂಟೆ ಇಟ್ಕೊಂಡು ನೀವು ಬರ್ತೀನಿ ಅಂದ್ರೆ ಅಸಾಧ್ಯವಾದ ಕೆಲಸ. ನಾನು ಕೂಡ ಅದಕ್ಕೆ ಅನ್ನತಾ ಇಲ್ಲ. ನಾನು ಎಷ್ಟೋ ನೋವು ಇವತ್ತಿಗೂ ಅನುಭವಿಸ್ತಾ ಇದ್ದೀನಿ, ಎಷ್ಟೋ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀನಿ. ಆದ್ರೂ ಕೂಡ ದತ್ತ ಮಹಾರಾಜರ ಸೇವೆ ಭಗವಂತ ಆ ತಂದೆ ನಮ್ಮಪ್ಪ ನನ್ನಿಂದ ಅದನ್ನ ಮಾಡಿಸ್ಕೊಂತಾ ಇದ್ದೇನೆ, ಅದಕ್ಕೆ ಅವರಿಗೆ ಚಿರಋಣಿ.
ಮತ್ತೆ 3 ಗಂಟೆಗೆ ಎದ್ದು ಹೋಮ ಮಾಡ್ತೀವಿ, ಇದು ಯಾವುದು ನಮ್ದಲ್ಲ ರೀ. ಅವ್ರು ಮಾಡಿಸ್ಕೊಂತ ಇದಾರೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಆ ಯಪ್ಪ 1 ಸೆಕೆಂಡ್ ಕೈ ಬಿಟ್ಟ ಅಂತಂದ್ರೆ ನಾನು ಎಲ್ಲಿರ್ತೀನಿ ಅನ್ನೋದು ನನಗೆ ಗೊತ್ತಿರಲ್ಲ. ಸೊ ಇದು ಹಂಗಿದೆ. ಅದು ದತ್ತ ಮಹಾರಾಜರ ದಾರಿನೇ ಹಂಗಿದೆ, ಅದ್ಭುತವಾಗಿರ್ತಕ್ಕಂಥ ದಾರಿ ಅದು. ಅದಕ್ಕಂತೂ ನಿಮ್ಗೆ ಹೇಳ್ತೀನಲ್ಲ, ಇವತ್ತು ನಾನು ಈಗಲೂ ನಾನು ಈ ವಿಡಿಯೋ ಜೊತೆನೆ ಮುಂದೆ ಇದ್ರ ಜೊತೆ ಒಂದು ಆಡ್ ಮಾಡಿ ಬಿಡ್ತೀನಿ. ಇವತ್ತಾಗಿರ್ತಕ್ಕಂಥ ಒಂದು ಹೋಮ, ಆ ಹೋಮದ ಮುಂದೆ ಕೂತ್ಕೊಂಡು ನೀವೇನೂ ಮಾಡಬೇಡಿ. ಆ ಹೋಮದ ಮುಂದೆ ಆನ್ ಮಾಡ್ಕೊಳ್ಳಿ, ನನ್ನ ಆ ಒಂದು ಹೋಮದಲ್ಲಿ ಇರ್ತಕ್ಕಂಥ ಆ ವಿಡಿಯೋ ಮುಂದೆ ಕೂತ್ಕೊಳ್ಳಿ. ಆ ಹೋಮ ಮುಗಿಯೋವರೆಗೂ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ಈ ಮಂತ್ರವನ್ನ ಇದೇ ಧಾಟಿಯಲ್ಲಿ ನಿಮಗೆ ಎಷ್ಟು ಮನಸ್ಸಿಗೆ ತೃಪ್ತಿ ಆಗತ್ತೋ, ರಾತ್ರಿ ಹಗಲು ನಿಮಗೆ ಯಾವಾಗ ಎಚ್ಚರಿಕೆ ಆಗತ್ತೋ ಅಷ್ಟು ಪಠನೆ ಮಾಡಿ. 48 ದಿವಸ ಪ್ರತಿ ದಿವಸನೂ ಹೋಮದ ಒಂದು ವಿಡಿಯೋ ಬಿಡ್ತಾ ಇದ್ದೀವಿ, ಎಲ್ಲರೂ ನೋಡ್ಕೊಳ್ಳಿ. ಅದರಿಂದ ನಿಮ್ಗೆ ಒಳ್ಳೇದಾಗ್ಲಿ. ಮತ್ತೆ ಇದರ ರಿಸಲ್ಟ್ ನೀವೇ ನನಗೆ ಹೇಳ್ತೀರಾ ಖಂಡಿತವಾಗಿಯೂ. ಮತ್ತೆ ಇನ್ನೊಂದೇನು, ಎಷ್ಟೋ ಭಕ್ತಾದಿಗಳಿಗೆ ಈ ಹೋಮದ ಭಸ್ಮ ಬೇಕಾಗಿರುತ್ತೆ. ನನ್ನ ಸ್ಕ್ರೋಲ್ ಮೇಲೆ ನನ್ನ ನಂಬರ್ ಬಿಟ್ಟಿರ್ತೀನಿ, ಅವ್ರು ನೀವು ಫೋನ್ ಮಾಡಿ ಈ ಭಸ್ಮದ ಹೋಮವನ್ನು ತರಿಸ್ಕೋಬೇಕು. ಕ್ಯಾನ್ಸರ್ ಅಂತ ರೋಗವನ್ನೇ ಗುಣವಾಗ್ತಾ ಇದೆ. ಆ ಭಗವಂತ ದತ್ತ ಮಹಾರಾಜರು ನಮಗೆ ಆ ಒಂದು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅದು. ಅದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ, ಜೈ ಜೈ ಸ್ವಾಮಿ ಸಮರ್ಥ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಹಾಗಾದ್ರೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಕೊಂಡು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.